ಅಂದು ಬೆಳಗ್ಗೆಯಿಂದಲೇ ಬಸಂತಲಾ ಗ್ರಾಮದ ಆಕಾಶದಲ್ಲಿ ಕಪ್ಪು ದಟ್ಟ ಮೋಡಗಳು ಆವರಿಸಿದ್ದವು. ಮಧ್ಯಾಹ್ನವಾಗುತ್ತಿದ್ದಂತೆ ಮೋಡಗಳು ಸಿಡಿದು ಭಾರೀ ಸಿಡಿಲು ಗುಡುಗಿನೊಂದಿಗೆ ಮಳೆಯು ಸುರಿಯಲು ಆರಂಭವಾಯಿತು. ಮಧ್ಯೆ ಮಧ್ಯೆ ಮಿಂಚು ಹೊಳೆಯುತ್ತಿತ್ತು ಮತ್ತು ಇಡೀ ಗ್ರಾಮವನ್ನು ಒಂದು ಕ್ಷಣ ಬೆಳಕಿನಿಂದ ತುಂಬಿಸುತ್ತಿತ್ತು. ಈ ಭೀಕರ ಮಳೆಯಲ್ಲಿ ಮನುಷ್ಯರ ಮಾತೇ ಬೇಡ, ಒಂದು ಪ್ರಾಣಿಯೂ ಕಾಣಿಸುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಗ್ರಾಮದ ಒಬ್ಬ ವ್ಯಕ್ತಿ ತಲೆಯ ಮೇಲೆ ಛತ್ರಿ ಹಿಡಿದು ಮಳೆಯ ರಸ್ತೆಯಲ್ಲಿ ಯಾರೋ ಮನೆಯ ಕಡೆಗೆ ಹೋಗುತ್ತಿದ್ದನು. ಆ ವ್ಯಕ್ತಿಯ ಹೆಸರು ನರಣ. ನರಣ ಇದೇ ಗ್ರಾಮದಲ್ಲಿ ವಾಸಿಸುತ್ತಿದ್ದು ನೂಲಿನ ಕೆಲಸ ಮಾಡುತ್ತಿದ್ದನು. ನರಣನಿಗೆ ಇಬ್ಬರು ಆತ್ಮೀಯ ಸ್ನೇಹಿತರಿದ್ದರು, ಜೋಗಿ ಮತ್ತು ಕನ್ಹಯ್ಯ. ಜೋಗಿಗೆ ತನ್ನದೇ ಮೀನು ಅಂಗಡಿಯಿತ್ತು ಮತ್ತು ಕನ್ಹಯ್ಯನಿಗೆ ಚಾಪ್ ಹಾಗೂ ಜಿಲೇಬಿ ಅಂಗಡಿಯಿತ್ತು. ಈಗ ನರನ ಜೋಗಿಯ ಮನೆಗೆ ಹೋಗುತ್ತಿದ್ದನು. ಅಲ್ಲಿಂದ ಇಬ್ಬರೂ ಸೇರಿ ಕನ್ಹಯ್ಯನ ಚಾಪ್ ಅಂಗಡಿಗೆ ಹೋಗಬೇಕಾಗಿತ್ತು. ಪ್ರತಿದಿನ ಅಲ್ಲಿಯೇ ಅವರ ಕತೆ ಮತ್ತು ಹರಟೆಗಳ ಕೂಟ ನಡೆಯುತ್ತಿತ್ತು. ಹೇಗೋ ಮಳೆಯಲ್ಲಿ ನೆನೆಯುತ್ತಾ ನರನ ಜೋಗಿಯ ಮನೆ ತಲುಪಿದನು. ಅಲ್ಲಿ ಹೋಗಿ ನೋಡಿದಾಗ ಜೋಗಿಯು ಛತ್ರಿ ಹಿಡಿದು ಮನೆಯ ಹೊರಗೆ ನಿಂತು ಅವನಿಗಾಗಿ ಕಾಯುತ್ತಿದ್ದನು. ಅಯ್ಯೋ ಜೋಗಿ, ನೀನ್ ಮೊದಲೇ ನಿಂತಿದ್ಯಾ? ವಾ ಅಣ್ಣ, ಏನ್ ವಿಚಾರ? ಅಯ್ಯೋ, ನಾನು ಹೇಗೆ ಬರ್ದೇ ಇರ್ತೀನಿ? ನಮ್ಮ ಮಜವಾದ ಕತೆಗಳ ಕೂಟಕ್ಕೆ ಬರೆದಿದ್ರೆ ನನಗೆ ರಾತ್ರಿ ನಿದ್ರೆ ಬರೋದಿಲ್ಲ ನರಣದ. ಹೌದು, ಸರಿಯೇ ಹೇಳಿದೆ. ಬಾ, ಇಬ್ರು ಜೊತೆಯಾಗಿ ಹೋಗೋಣ. ಇನ್ನು ತಲ ಮಾಡಿದ್ರೆ ಪ್ರಯೋಜನವಿಲ್ಲ. ಅತ್ತ ಕನ್ಹಯ್ಯ ಕೂಡ ನಮ್ಮನ್ನ ಕಾಯ್ತಿರಬಹುದು. ಹೌದು, ಬಾ. ಈ ಸಿಡ್ಲು ಗುಡುಗಿನ ಮಳೆಯಲ್ಲಿ ಬಿಸಿ ಬಿಸಿ ಜಿಲೇಬಿ ಮತ್ತು ಚಾಪ್ ತಿಂದ್ರೆ ಮಜಾ ಬೇರೆನೇ ಇರುತ್ತೆ. ಇಬ್ಬರು ಈಗ ಕನ್ಹಯ್ಯನ ಅಂಗಡಿಯ ಕಡೆಗೆ ಹೊರಟರು. ಅಲ್ಲಿ ಪ್ರತಿದಿನ ಯಾರಾದರೂ ಒಂದು ಕತೆ ಹೇಳುತ್ತಿದ್ದರು. ನರಣ, ಜೋಗಿ ಮತ್ತು ಕನ್ಹಯ್ಯ ಬಾಲ್ಯದಿಂದಲೇ ಸ್ನೇಹಿತರಾಗಿದ್ದರು. ಈಗ ದೊಡ್ಡವರಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರೂ ದಿನದ ಕೆಲಸ ಮುಗಿದ ನಂತರ ಸಂಜೆ ವೇಳೆಗೆ ಕನ್ಹಯ್ಯನ ಅಂಗಡಿಯಲ್ಲಿ ಭೇಟಿಯಾಗುವುದು ತಪ್ಪುತ್ತಿರಲಿಲ್ಲ. ಆಕಾಶದ ಸ್ಥಿತಿ ನೋಡಿದ್ರೆ ಇಂದು ನೀನು ಹೊರಗೆ ಬರೋದಿಲ್ಲ ಅನ್ಸ್ತು. ಆದರೆ ನೀನಂತೂ ನನಗಿಂತ ಮೊದಲು ಮನೆಯ ಹೊರಗೆ ಬಂದಿದೆಯಲ್ಲ. ಹೌದು, ನನಗೂ ಅನುಮಾನ ಇತ್ತು. ನೀನು ಈ ಮಳೆಯಲ್ಲಿ ಬರಲ್ಲ ಅಂದರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗುತ್ತಿತ್ತು. ಅಯ್ಯೋ, ಏನು ಮಾತಾಡ್ತೀಯ? ಇಂಥ ಮಳೆಯ ಸಂಜೆ ಬಿಸಿ ಬಿಸಿ ಚಾಪ್ ಮತ್ತು ಸ್ವಲ್ಪ ಹರಟೆ ಎಲ್ಲಿದ್ರೆ ಮಜಾ ಏನು? ಆದರೆ ಈ ಸೀಡ್ಲು ಮಾತ್ರ ಇರಬಾರ್ದಿತ್ತು. ತುಂಬ ಭಯ ಆಗ್ತಿದೆ. ಹೌದು, ಮಧ್ಯೆ ಮಧ್ಯೆ ಮಿಂಚು ಅಷ್ಟು ಜೋರಾಗಿ ಹೊಳೆಯುತ್ತಿದೆ, ಕಣ್ಣುಗಳು ಕತ್ತಲಾಗ್ತಿವೆ. ನಾನು ಮನೆಯಿಂದ ಹೊರಡುವಾಗಲೇ ಭಯದಿಂದ ಬಂದೆ, ಯಾವಾಗ ಸಿಡ್ಲು ಬಂದು ತಲೆಯ ಮೇಲೆ ಬೀಳ್ತು ಅಂತ. ನರನನ ಮಾತು ಮುಗಿಯುತ್ತಿದ್ದಂತೆಯೇ ಭಾರೀ ಸಿಡಿಲು ಗುಡುಗಿತು. ಆಕಾಶವೇ ನಡುಗಿದಂತಾಯಿತು. ಕನ್ಹಯ್ಯನ ಅಂಗಡಿಯ ದಿಕ್ಕಿನಲ್ಲಿ ಏಕಾಏಕಿ ಭಾರೀ ಮಿಂಚು ಹೊಳೆಯಿತು. ಜೋಗಿ ಭಯದಿಂದ ಕಣ್ಣು ಮುಚ್ಚಿಕೊಂಡನು. ಕೆಲ ಕ್ಷಣಗಳ ನಂತರ ಕಣ್ಣು ತೆರೆದು ಹೇಳಿದನು, ನರಣದ, ನಾವಿನ್ನೂ ಬದುಕಿದ್ದೀವಾ? ಹೌದು, ಇನ್ನೂ ಬದುಕಿದ್ದೀವಿ. ಆದರೆ ಸಿಡ್ಲು ಎಲ್ಲಿಗೆ ಬಿದ್ದಿದೆ? ಮುಂದೆ ಕನ್ಹಯ್ಯನ ಅಂಗಡಿಯೇ ಇದಲ್ವಾ, ಅದೇ ಕಡೆ ಬಿದ್ದಂತಿದೆ. ಎಲ್ಲೋ ಅವನ ಅಂಗಡಿಗೆ ಬಿದ್ದಿರಬಾರ್ದು. ಅದೇ ಅರ್ಥವಾಗ್ತಿಲ್ಲ. ಬಾ, ಬೇಗ ಹೋಗಿ ನೋಡೋಣ. ಇಬ್ಬರ ಮನದಲ್ಲೂ ಒಂದೇ ಭಯ. ಸಿಡಿಲು ಕನ್ಹಯ್ಯನ ಅಂಗಡಿಯ ಹತ್ತಿರ ಬಿದ್ದಿರಬಹುದೇ? ಸ್ವಲ್ಪ ಹೊತ್ತಿನಲ್ಲೇ ಅವರು ಕನ್ಹಯ್ಯನ ಅಂಗಡಿ ಮುಂದೆ ತಲುಪಿದರು. ಆದರೆ ಅಂಗಡಿ ಸುಸ್ಥಿತಿಯಲ್ಲಿದ್ದುದನ್ನು ನೋಡಿ ಇಬ್ಬರೂ ನಿಟ್ಟುಸಿರು ಬಿಟ್ಟರು. ಕನ್ಹಯ್ಯನಿಗೆ ಏನೂ ಆಗಿರಲಿಲ್ಲ. ಅವನು ಆರಾಮವಾಗಿ ಅಂಗಡಿಯಲ್ಲಿ ಕುಳಿತಿದ್ದನು.
ಮುಂದೆ ಎಣ್ಣೆಯ ಕಡಾಯಿ ಇತ್ತು ಮತ್ತು ಅದರ ಮೇಲೊಂದು ಲಾಂಟರ್ ನೇತಾಡುತ್ತಿತ್ತು. ಅಂಗಡಿಯ ಮುಂದೆ ಮರದ ಮೇಜು ಇತ್ತು. ನರಣ ಮತ್ತು ಜೋಗಿ ಹೋಗಿ ಅಲ್ಲೇ ಕುಳಿತರು. ಆಗ ಕನ್ಹಯ್ಯ ಹೇಳಿದನು, ಅಯ್ಯೋ ಬನ್ನಿ ಬನ್ನಿ, ಇಷ್ಟು ಮಳೆಯಲ್ಲೂ ನೀವು ನಿಜವಾಗಿಯೂ ಬಂದಿದ್ದೀರಾ? ನಾನು ಇಂದು ಅಂಗಡಿ ಮುಚ್ಚಿ ಬೇಗ ಮನೆಗೆ ಹೋಗೋಣ ಅಂತ ಯೋಚಿಸುತ್ತಿದ್ದೆ. ನಾವು ಬರದೇ ಇದ್ದದ್ದೇನಾದರೂ ಇದೆಯಾ? ನಿನ್ನ ಚಾಪ್ ಮತ್ತು ಜಿಲೇಬಿಯ ಆಸೆ ಬಿಡೋದು ಅಷ್ಟು ಸುಲಭವಲ್ಲ ಕನ್ಹಯ್ಯದ. ಸರಿಯೇ ಹೇಳೋದು ನನ್ನದ. ಮನೆಯಲ್ಲೇ ಕೂತು ಏನು ಮಾಡೋದು? ಬೆಳಗ್ಗೆಯಿಂದ ನನ್ನ ಹೆಂಡತಿ ಮೀನು ಮಾರಾಟ ಆಗಲ್ಲ, ನಷ್ಟ ಆಗತ್ತೆ ಅಂತ ಅಳುತ್ತಲೇ ಇದ್ದಾಳೆ. ಅಯ್ಯೋ, ಹೆಂಗಸರ ಕೆಲಸವೇ ಚಿಂತೆ ಮಾಡೋದು. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಕನ್ಹಯ್ಯ ಹೇಳಿದನು, ಮುಂದಿರುವ ಆ ಆಲದ ಮರದ ಮೈದಾನದಲ್ಲಿ ಸಿಡಿಲು ಬಿದ್ದಿತ್ತು. ಏನು ಆ ಮೈದಾನದಲ್ಲಿ ಇರೋ ಆಲದ ಮರದ ಹತ್ತಿರನ? ಸತ್ಯ ಹೇಳಬೇಕಂದ್ರೆ ಸಿಡಿಲು ಬಿದ್ದ ಮೇಲೆ ಅಲ್ಲಿ ಯಾರೂ ನಿಂತಿರುವ ಹಾಗೆ ನನಗೆ ಕಾಣಿಸಿತು. ಅಯ್ಯೋ ಸುಮ್ಮನಿರೋ, ಈಗಾಗಲೇ ಭಯ ಆಗ್ತಿದೆ. ಅದ್ರ ಮೇಲೆ ಇನ್ನೇನು ಹೇಳ್ತೀಯಾ? ಈ ಹವಾಮಾನದಲ್ಲಿ ಮನಸ್ಸು ಕೂಡ ವಿಚಿತ್ರವಾಗಿ ಯೋಚಿಸೋಕೆ ಶುರು ಮಾಡ್ತದೆ. ಸ್ವಲ್ಪ ಸಮಯದ ನಂತರ ಕನ್ಹಯ್ಯ ಬಿಸಿ ಬಿಸಿ ಚಾಪ್ ಮತ್ತು ಜಿಲೇಬಿ ಕೊಟ್ಟನು. ಶಾಲೆ ಎಲೆಗಳ ಚೀಲದಿಂದ ಬಿಸಿ ಆವಿ ಬರುತ್ತಿತ್ತು. ನಿಜವಾಗಿಯೂ ಕನ್ನಯ್ಯದ, ನಿನ್ ಚಾಪ್ ಸಾಟಿಯೇ ಇಲ್ಲ. ಹೌದು, ಈಗ ಕತೆ ಶುರು ಮಾಡು. ಕನ್ಹಯ್ಯ ಸ್ವಲ್ಪ ನಗುತ್ತಾ ಹೇಳಿದನು, ಈ ಹವಾಮಾನದಲ್ಲಿ ಯಾರು ಗೊತ್ತು, ಯಾರ ಸಂಜೆ ಕೊನೆಯ ಸಂಜೆ ಆಗ್ಬಿಡುತ್ತದೋ. ಈ ಮಾತು ಕೇಳಿ ಮೂವರು ಕೆಲಕ್ಷಣ ಮೌನರಾದರು. ಹೊರಗೆ ಮಳೆ ಇನ್ನಷ್ಟು ಜೋರಾಗಿತ್ತು. ಲಾಂಟರ್ನಿನ ಜ್ವಾಲೆ ಗಾಳಿಗೆ ಅಲುಗಾಡುತ್ತಿತ್ತು. ಅಂಗಡಿಯ ಹೊರಗಿನ ಕತ್ತಲನ್ನು ನೋಡಿದರೆ ಯಾರೋ ನಿಂತು ಅವರ ಮಾತುಗಳನ್ನು ಕೇಳುತ್ತಿರುವಂತೆ ಭಾಸವಾಗುತ್ತಿತ್ತು. ಸರಿ, ಈಗ ನಿಮಗೆ ಒಂದು ಕತೆ ಹೇಳ್ತೇನೆ. ಯಾವ ಕತೆ? ಭೂತದ? ಬೇಟೆಯ? ಹಳೆ ಕತೆಯ? ಅದು ಈಗ ಹೇಳಲ್ಲ, ಕತೆ ಮುಗಿದ ಮೇಲೆ ನಿಮಗೆ ಅರ್ಥ ಆಗುತ್ತದೆ. ಹೀಗೆಂದು ಕನ್ಹಯ್ಯ ಕತೆ ಆರಂಭಿಸಿದನು. ಒಂದು ಗ್ರಾಮದಲ್ಲಿ 3 ಸ್ನೇಹಿತರಿದ್ದರು. ಪ್ರತಿದಿನ ಸಂಜೆ ಒಂದು ಜಾಗದಲ್ಲಿ ಕೂತು ಹರಟೆ ಹೊಡೆಯುತ್ತಿದ್ದರು. ಒಂದು ದಿನ ಭಾರೀ ಮಳೆ ಮತ್ತು ಬಿರುಗಾಳಿ ಶುರುವಾಯಿತು. ಮಿಂಚು ಅಷ್ಟು ಜೋರಾಗಿ ಹೊಡೆಯುತ್ತಿತ್ತು, ಕಿವಿಗಳು ಕಿವುಡಾಗುವಂತಿತ್ತು. ಅವರು ಸೇರುವ ಜಾಗದಲ್ಲಿ ಆ ದಿನ ಒಬ್ಬ ಸ್ನೇಹಿತ ಮೊದಲೇ ಇದ್ದನು. ಉಳಿದ ಇಬ್ಬರು ಅಲ್ಲಿಗೆ ತಲುಪಿದಾಗ ಅಲ್ಲಿ ಭೀಕರ ಸಿಡಿಲು ಬಿದ್ದಿತ್ತು. ಕನ್ಹಯ್ಯ ಕತೆ ಹೇಳುತ್ತಾ ಹೋಗುತ್ತಿದ್ದನು. ಆದರೆ ನರಣನಿಗೆ ನಿಧಾನವಾಗಿ ಅನುಮಾನ ಶುರುವಾಯಿತು. ಅವನು ಹೇಳುತ್ತಿರುವ ಕತೆ ಅವರ ಮೂವರ ಜೀವನದಂತೆಯೇ ಕಾಣುತ್ತಿತ್ತು. ಆಗ ಕನ್ಹಯ್ಯನ ಧ್ವನಿ ಏಕಾಏಕಿ ಬದಲಾಗಿತು. ಮೊದಲೇ ಅಲ್ಲಿ ಇದ್ದ ಸ್ನೇಹಿತನ ಶವ ಅಲ್ಲೇ ಬಿದ್ದಿತ್ತು. ಯಾಕಂದ್ರೆ ಸ್ವಲ್ಪ ಹೊತ್ತಿನ ಹಿಂದೆ ಬಿದ್ದ ಸಿಡಿಲು ಅವನ ಮೇಲೆಯೇ ಬಿದ್ದಿತ್ತು. ಸಿಡಿಲು ಬಿದ್ದ ತಕ್ಷಣ ಅವನ ದೇಹ ಹಾರಿ ಹೋಗಿ ಮರದ ಬಳಿ ಬಿದ್ದಿತ್ತು. ಇದನ್ನು ಕೇಳುತ್ತಿದ್ದಂತೆಯೇ ನರಣ ಮತ್ತು ಜೋಗಿ ಭಯದಿಂದ ನಡುಗತೊಡಗಿದರು. ಅವರು ನೋಡಿದಾಗ ಕನ್ಹಯ್ಯನ ದೇಹ ನಿಧಾನವಾಗಿ ಕಪ್ಪಾಗತೊಡಗಿತ್ತು. ಅವನ ಚರ್ಮ ಸುಟ್ಟು ಹೋದಂತೆ ಕಾಣುತ್ತಿತ್ತು. ಅವನು ಹಾಕಿದ್ದ ಬನಿಯನ್ ಸುಟ್ಟು ಗಾಳಿಯಲ್ಲಿ ಹಾರಿ ಹೋಗುತ್ತಿತ್ತು. ಇನ್ನೂ ಭಯಾನಕವಾದ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಕನ್ಹಯ್ಯ ಚಾಪ್ ಹುರಿಯುತ್ತಿದ್ದ ಮಣ್ಣಿನ ಒಲೆಯಲ್ಲಿ ಕಟ್ಟಿಗೆಗಳ ಬದಲು ಅವನ ಕಾಲುಗಳೇ ಉರಿಯುತ್ತಿದ್ದವು. ನರಣ ಮತ್ತು ಜೋಗಿಗೆ ಮಾತೇ ಬರಲಿಲ್ಲ. ಆಗ ಕನ್ಹಯ್ಯ ಮತ್ತೆ ಹೇಳಿದನು, ಈ ಬಿರುಗಾಳಿ ಮತ್ತು ಮಳೆಯ ಕಾರಣ ನಾನು ಇನ್ನೂ ಈ ಲೋಕವನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗಿಲ್ಲ. ನಾನು ನಿಮಗೆ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ? ಮುಂದೆ ಕಾಣುವ ಆ ಚಿಕ್ಕ ಮರದ ಕೆಳಗೆ ನನ್ನ ಸುಟ್ಟು ಹೋದ ಶವ ಬಿದ್ದಿದೆ. ಅದನ್ನು ತೆಗೆದು ನನ್ನ ಅಂತ್ಯ ಸಂಸ್ಕಾರ ಮಾಡಿ. ಈಗ ನಾನು ಹೊರಡುತ್ತೇನೆ. ಅಷ್ಟೇ ಹೇಳಿ ಕನ್ಹಯ್ಯನ ದೇಹ ನಿಧಾನವಾಗಿ
ಗಾಳಿಯಲ್ಲಿ ಕರಗಿ ಮಾಯವಾಯಿತು. ನಾನು ನೋಡಿದ್ದು ನೀನು ನೋಡಿದ್ಯಾ? ಹೌದು ಜೋಗಿ, ನಾನು ಕೂಡ ಅದನ್ನೇ ನೋಡಿದೆ. ನಮ್ಮ ಸ್ನೇಹಿತ ಕನ್ಹಯ್ಯ ಈಗ ಈ ಲೋಕದಲ್ಲಿ ಇಲ್ಲ. ಅವನು ಕೊನೆಯ ಬಾರಿ ನಮ್ಮನ್ನು ನೋಡಲು ಬಂದಿದ್ದು. ಇಬ್ಬರೂ ನಡುಗುತ್ತಾ ಆ ಚಿಕ್ಕ ಮರದ ಕಡೆಗೆ ನಡೆದರು. ಕನ್ಹಯ್ಯ ಹೇಳಿದ ಸ್ಥಳಕ್ಕೆ ತಲುಪಿದಾಗ ಪೊದೆಗಳ ಮಧ್ಯೆ ಸಿಡಿಲಿನಿಂದ ಸುಟ್ಟು ಹೋದ ಅವನ ಶವ ನಿಜವಾಗಿಯೂ ಬಿದ್ದಿರುವುದನ್ನು ಕಂಡರು. ಈ ದುಃಖದ ಘಟನೆಯೊಂದಿಗೆ ನರಣ, ಜೋಗಿ ಮತ್ತು ಕನ್ಹಯ್ಯನ ಸ್ನೇಹದ ಕಥೆ ಕೊನೆಗೊಂಡಿತು. ಬಹುಶಃ ಬಸಂತಲಾ ಗ್ರಾಮದಲ್ಲಿ ಆ ಮೂವರು ಸ್ನೇಹಿತರ ಕಥೆಗಳ ಕೂಟ ಮತ್ತೆ ಎಂದಿಗೂ ನಡೆಯಲಿಲ್ಲ.